ಬೆಳಿಗ್ಗೆ ವಾಕ್ ಮಾಡತಕ್ಕಂತಹ ಸಂದರ್ಭದಲ್ಲಿ ಸುಮ್ಮನೆ ಒಂದು 2-3 ರೌಂಡ್ ಸುತ್ತಾಕಿ ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡಿದ್ದೆ. ಒಂದು ವಾಟರ್ ಟ್ಯಾಂಕ್ ಕೆಳಗಡೆ ಒಂದು ಬೃಹತ್ ಆಗಿರ್ತಕ್ಕಂಥ ಬಂಡೆಗಲ್ಲು. ಅದನ್ನ ಕೈಯಿಂದ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದು ಒಂದು ಬಂಡೆಗಲ್ಲು. ಆ ಬಂಡೆಗಲ್ಲು ನೋಡಿದ ತಕ್ಷಣ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ ಅಲ್ಲಿ ನನ್ನ ಗಮನ ಸೆಳೀತು. ಏನು ಅಂತಂದ್ರೆ, ಆ ಬಂಡೆಗಲ್ಲಿಗೆ ಯಾರೂ ಕೂಡ ಸುತ್ತಿಗೆಯಿಂದ ಹೊಡೆದಿರ್ತಕ್ಕಂಥ ಏಟಾಗಿರ್ಲಿಲ್ಲ, ಅಥವಾ JCPಯಿಂದ ಕಿತ್ತಿ ಬಿಸಾಕಿರ್ತಕ್ಕಂತಹ ಯಾವ ಚಿಹ್ನೆಗಳು ಕೂಡ ಕಾಣಲಿಲ್ಲ. ಆದ್ರೆ ಬಂಡೆಗಲ್ಲು ಮಾತ್ರ 2 ಭಾಗವಾಗಿ ಒಡೆದಿತ್ತು. ಬಹಳ ವಿಶೇಷತೆ ಅಂತ ಅನಿಸ್ತು. ಯಾಕೆ ಒಡೆದಿರಬಹುದು ಅಂತ ನೋಡ್ತಾ ಹೋದಾಗ ಆ ಬಂಡೆಗಲ್ಲಿನ ಮೇಲೆ ಸಣ್ಣದಾಗಿ ಒಂದು ನಯವಾಗಿರ್ತಕ್ಕಂಥ ಒಂದು ಹೋಲ್ ಆಗಿತ್ತು. ಅದು ಯಾಕಾಗಿತ್ತು ಅಂತಂತಂದ್ರೆ, ಆ ಮ್ಯಾಲಿರ್ತಕ್ಕಂಥ ವಾಟರ್ ಟ್ಯಾಂಕ್ ಇಂದ ಪ್ರತಿ ಕ್ಷಣ ಒಂದೊಂದು ಹನಿ ನೀರು ಕಡಿದು ಬೀಳ್ತಾ ಇತ್ತು. ಕರೆಕ್ಟ್ ಆಗಿರ್ತಕ್ಕಂಥ ನೋಡಿ, ಒಂದು ಹನಿ ನೀರು ನಿರಂತರವಾಗಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳದ ಮೇಲೆ ಬಿದ್ದಿರುವುದರಿಂದ ಆ ಹನಿಗೂ ಕೂಡ ಎಷ್ಟು ತಾಕತ್ತು ಬಂತು ಅಂತಂತಂದ್ರೆ, ಆ ಬಂಡೆಗಲ್ಲನ್ನ ಸೀಳುವಷ್ಟು ತಾಕತ್ತು ಬಂತು. ಹಾಗೆ ನೋಡಿದ್ರೆ ಹನಿ ನೀರಿಗೆ ಏನು ಶಕ್ತಿ ಇಲ್ಲ ಅಂತ ಭಾವಿಸಿರ್ತೀವಿ. ಆದ್ರೆ ಆ ಹನಿ ನೀರು ಮಾಡಿರ್ತಕ್ಕಂಥ ಕೆಲಸ ಏನು? ಸುಮಾರು ವರ್ಷಗಳವರೆಗೆ ನಿರಂತರವಾಗಿ ಒಂದೇ ಸ್ಥಳದ ಮೇಲೆ ಬಿಂತು. ಸುಮಾರು ವರ್ಷಗಳವರೆಗೆ ನಿರಂತರವಾಗಿ ಒಂದೇ ಸ್ಥಳದ ಮೇಲೆ ಆ ಹನಿ ನೀರು ಬಿದ್ದಿರುವುದರಿಂದ ಆ ಬಂಡೆಗಲ್ಲು ಪುಡಿಗಟ್ಟುವ ತಾಕತ್ತು ಹನಿ ನೀರಿಗೆ ಬಂತು. ಈ ಒಟ್ಟೂ ಸನ್ನಿವೇಶ ಏನ್ ಹೇಳ್ತದೆ ಗೊತ್ತಾ? ಪ್ರಯತ್ನ ನಿರಂತರವಾಗಿರಬೇಕು, ಗುರಿ ಸ್ಪಷ್ಟವಾಗಿರಬೇಕು. ಏನಾಗಬೇಕು ಅನ್ನುವುದನ್ನ ಮೊದಲು ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ಬೇಕು. ನಿಮ್ಮ ಪ್ರತಿನಿತ್ಯದ ಪ್ರಯತ್ನ ಇರುತ್ತಲ್ಲ, ಅದು ನಿರಂತರವಾಗಿರಬೇಕು. ಒಂದು ದಿನ 8 ಗಂಟೆಯವರೆಗೆ ಓದಿ 2 ದಿನ ರೆಸ್ಟ್ ಮಾಡೋದಲ್ಲ. ಒಂದು ದಿನಕ್ಕೆ 5 ಗಂಟೆಯವರೆಗೆ ಓದಲಿಕ್ಕಾಗುತ್ತಾ? ಪರವಾಗಿಲ್ಲ, ಅದನ್ನ ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ರಿ. ತಿಂಗಳಾಗ್ಲಿ, 2 ತಿಂಗಳಾಗ್ಲಿ, 3 ತಿಂಗಳಾಗ್ಲಿ, 6 ತಿಂಗಳಾಗ್ಲಿ, ವರ್ಷ ಆಗ್ಲಿ, ನಿರಂತರವಾಗಿ ಶ್ರಮವನ್ನ ಹಾಕ್ತಾ ಹೋದ್ರಿ ಅಂತ ತಿಳ್ಕೊಳ್ಳಿ. ನಿಮ್ಮ ಶ್ರಮಕ್ಕೆ ಒಂದಿಲ್ಲ ಒಂದು ದಿನ ಬೆಲೆ ಬಂದೇ ಬರ್ತದೆ. ಆದ್ರೆ ನಾವ್ ಹೆಂಗ್ ಮಾಡ್ತೀವಿ ಅಂತಂದ್ರೆ, ನಾವು ಈ ಆಮೆ ಮತ್ತು ಮಲ ಓಟದ ಸ್ಪರ್ಧೆಯಲ್ಲಿ ನಿಂತಾಗ ನಾವು ಒಂಥರ ಮಲದ ತರ. 6 ತಿಂಗಳ ಓಡಿ ಎಕ್ಸಾಮ್ ಮೂಲಕ 6 ತಿಂಗಳ ಮಲಗವ್ರು ನಾವು. ಮತ್ತೆ ಎಕ್ಸಾಮ್ ಕಾಲ್ಫಾರ್ಮ್ ಆಗ್ತಾವ ಅಂತಂದಾಗ ನಮ್ಮ ಓಟ ಸ್ಟಾರ್ಟ್. ಯಾರು ಆಮೆ ತರ ನಿರಂತರವಾಗಿ ಓದ್ತಾರಲ್ಲ, ಅವ್ರು ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಗುರಿ ಸ್ಪಷ್ಟವಾಗಿರ್ಲಿ. ನೀವೇನಾಗ್ಬೇಕಂತೀರಿ? ಹೈಸ್ಕೂಲ್ ಟೀಚರ್ ಆಗ್ಬೇಕಂತೀರ, ನೀವೊಂದು KS ಆಫೀಸರ್ ಆಗ್ಬೇಕಂತೀರ, ಪ್ರೊಫೆಸರ್ ಆಗ್ಬೇಕು ಅಂತೀರ, PSI ಆಗ್ಬೇಕು ಅಂತೀರ, ಅದು ಸ್ಪಷ್ಟವಾಗಿ ನಿಮ್ ತಲೆ ಒಳಗಿರ್ಲಿ. ಒಮ್ಮೆ ಗುರಿ ಸ್ಪಷ್ಟಪಡಿಸ್ಕೊಂಡ ಮೇಲೆ ಪ್ರಯತ್ನ ನಿರಂತರವಾಗಿ ಮುಂದುವರಿಲಿ. ಎಂಥದ್ದೇ ಬರಲಿ, ಗುರಿ ಮುಟ್ಟುವವರೆಗೆ ಯಾವ ದಿನವೂ ಕೂಡ ನಾನು ನನ್ನ ಗುರಿಯ ಕಡೆಗೆ ಸಾಗುವ ಪ್ರಯತ್ನವನ್ನ ಬಿಡಲಾರೆ ಅನ್ನತಕ್ಕಂಥ ಸಂಕಲ್ಪವನ್ನ ತೊಟ್ಟು ಪ್ರಯತ್ನವನ್ನ ಮುಂದುವರಿಸಿದ್ರಿ ಅಂತ ತಿಳ್ಕೊಳ್ಳಿ. ಯಾವ ಪ್ರಯತ್ನವೂ ಕೂಡ ವ್ಯರ್ಥ ಆಗಲ್ಲ. ನೀವು ಅನ್ಕೊಂಡಿರ್ತಕ್ಕಂಥದನ್ನ ಖಂಡಿತವಾಗಿಯೂ ಸಾಧಿಸ್ತೀರಿ ಅಂತ. ಹಾಗಾಗಿ ಪ್ರಯತ್ನ ಅನ್ನತಕ್ಕಂಥದ್ದು ನಿರಂತರವಾಗಿ ಇರ್ಲಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ಕನ್ನಡ ವ್ಯಾಕರಣದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗದ ಬಗ್ಗೆ ನಾವು ಸ್ಟಡಿ ಮಾಡೋಣ. ಅವುಗಳು ಅಂತಂದ್ರೆ ಅವ್ಯಯಗಳು ಅಂತ ಕರೀತೀವಿ. ನೋಡಿ, ಅವ್ಯಯಗಳು ಅಂತ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಎಕ್ಸಾಮ್ಗೆ ಒಂದಿಲ್ಲ ಒಂದು ಪ್ರಶ್ನೆ ಈ ಭಾಗದ ಮೇಲೆ ಕೇಂದ್ರೀಕೃತ ಆಗಿರ್ತದೆ. ನೋಡಿ, ಅವ್ಯಯಗಳು ಅನ್ನತಕ್ಕಂಥದ್ದು
ಏನಪ್ಪಾ ಅವ್ಯಯಗಳು ಅಂತಂದ್ರೆ ಅವ್ಯಯದ ಅರ್ಥವೇ ಏನ್ ಹೇಳ್ತದೆ ಅಂತಂದ್ರೆ ಬದಲಾಗದಿರುವುದು ಅಂತ. ಅವ್ಯಯದ ಅರ್ಥವೇ ಬದಲಾಗದಿರುವುದು. ನೋಡಿ, ಯಾವ ಕಾರಣಕ್ಕೂ ಕೂಡ ಇದು ಬದಲಾಗಲ್ಲ. ಅವ್ಯಯ ಯಾವ ಕಾರಣಕ್ಕೂ ಕೂಡ ಬದಲಾಗೋದಿಲ್ಲ. ನಾಮ ಪ್ರಕೃತಿಗಳು ಮತ್ತು ಕ್ರಿಯಾ ಪ್ರಕೃತಿಗಳು ಪ್ರತ್ಯಯವನ್ನು ಪಡೆಯುವುದರ ಮೂಲಕ ತಮ್ಮ ರೂಪವನ್ನ ಬದಲಾವಣೆ ಮಾಡಿಕೊಳ್ತವೆ. ಆದರೆ ಈ ರೀತಿಯಾಗಿ ಯಾವ ರೂಪ ಬದಲಾವಣೆಯನ್ನು ಹೊಂದದೆ ಏಕರೂಪವಾಗಿರುವ ಆ ಶಬ್ದಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಅವ್ಯಯಗಳು ಅಂತ ಕರಿತೀವಿ. ನೋಡಿ, ಅವ್ಯಯಗಳಿರ್ತಕ್ಕಂಥ ವಿಶೇಷತೆ ಇದು. ಹಾಗಾಗಿ ಇಲ್ಲಿ ನೋಡಿ, ಅವ್ಯಯ ಅಂತಂದ್ರೆ ನೋಡಿ, ಒಂದು ವಾಕ್ಯ ನಿಮಗೆ ಹೇಳ್ತೀನಿ ನಾನು. ಏನು ಅಂತಂದ್ರೆ ಇಲ್ಲಿ ಒಂದು ವಾಕ್ಯ ಬರೀತೀನಿ. ಅವನು ಚೆನ್ನಾಗಿ ಓದುತ್ತಾನೆ. ಅವನು ಚೆನ್ನಾಗಿ ಓದುತ್ತಾನೆ. ಅವನು ಚೆನ್ನಾಗಿ ಓದುತ್ತಾನೆ. ಅವಳು ಚೆನ್ನಾಗಿ ಓದುತ್ತಾಳೆ. ಅವಳು ಚೆನ್ನಾಗಿ ಓದುತ್ತಾಳೆ. ಆಮೇಲೆ ಅದು ಚೆನ್ನಾಗಿ ಓದುತ್ತದೆ. ಅದು ಚೆನ್ನಾಗಿ ಓದುತ್ತದೆ. ನೋಡಿ, ಅವರು ಚೆನ್ನಾಗಿ ಓದುತ್ತಾರೆ. ಅವರು ಚೆನ್ನಾಗಿ ಓದುತ್ತಾರೆ. ಅವರು ಚೆನ್ನಾಗಿ ಓದುತ್ತಾರೆ. ಈ ವಾಕ್ಯಗಳನ್ನ ಸ್ವಲ್ಪ ಗಮನಿಸ್ಬೇಕು ನೀವು. ನೋಡಿ, ಸರ್ವನಾಮಗಳು ಸಂದರ್ಭಕ್ಕನುಗುಣವಾಗಿ ಬದಲಾಗಿರುವುದನ್ನ ನೋಡ್ತೀವಿ. ಅದೇ ರೀತಿ ಕ್ರಿಯಾಪದಗಳು ಕೂಡ ಸಂದರ್ಭಕ್ಕನುಗುಣವಾಗಿ ಬದಲಾಗಿರುವುದನ್ನ ನೋಡ್ತೀವಿ. ಈ 4 ವಾಕ್ಯಗಳಲ್ಲಿ ಬದಲಾಗದೇ ಇರತಕ್ಕಂಥ ಅಂಶ ಯಾವ್ದು ಗೊತ್ತಾ? ಚೆನ್ನಾಗಿ ಅನ್ನತಕ್ಕಂಥದ್ದು. ಇಂತಹ ಪದಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಅವ್ಯಯಗಳು ಅಂತ ಕರಿತೀವಿ. ನಾಮ ಪ್ರಕೃತಿಗಳು ಮತ್ತು ಕ್ರಿಯಾ ಪ್ರಕೃತಿಗಳು ಪ್ರತ್ಯಯಗಳನ್ನು ಪಡೆಯುವುದರ ಮೂಲಕ ತಮ್ಮ ರೂಪವನ್ನ ಬದಲಾವಣೆ ಮಾಡಿಕೊಳ್ತವೆ. ಆದರೆ ಈ ರೀತಿಯಾಗಿ ಯಾವ ರೂಪ ಬದಲಾವಣೆಯನ್ನು ಹೊಂದದೆ ಏಕರೂಪವಾಗಿರುವ ಪದಗಳಿಗೆ ನಾವು ಅವ್ಯಯಗಳು ಅಂತ ಕರಿತೀವಿ. ವಿಶೇಷವಾಗಿ ಅವ್ಯಯಗಳು ಭಾಷಾಶಾಸ್ತ್ರಜ್ಞರು ಒಂದು ಭಾಷೆ ಎಷ್ಟು ಹಳೇದು ಅನ್ನುವುದನ್ನ ಅಧ್ಯಯನ ಮಾಡಬೇಕಾದ್ರೆ ಆ ಭಾಷೆಯಲ್ಲಿರ್ತಕ್ಕಂಥ ಅವ್ಯಯಗಳನ್ನು ಸ್ಟಡಿ ಮಾಡ್ತಾರೆ. ಬಹುತೇಕ ಅವ್ಯಯಗಳು ಬದಲಾಗಿರುವುದಿಲ್ಲ. ಕಾಲ ಬದಲಾದರೂ ಕೂಡ ಅವ್ಯಯಗಳು ಬದಲಾಗಿರುವುದಿಲ್ಲ. ಆ ದೃಷ್ಟಿಕೋನದಿಂದ ವ್ಯಾಕರಣದಲ್ಲಿ ಅವ್ಯಯಗಳು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತವೆ ಅಂತ ನೋಡಿ. ಈ ರೀತಿಯಾಗಿ ಇವುಗಳಿಗೆ ನಾವು ಅವ್ಯಯಗಳು ಅಂತ ಕರಿತೀವಿ. ಕನ್ನಡದಲ್ಲಿ ಒಟ್ಟು ಇಂಥ 8 ರೀತಿಯಾಗಿರ್ತಕ್ಕಂಥ ಅವ್ಯಯಗಳನ್ನ ನೋಡ್ತೀವಿ ನಾವು. ಅವ್ಯಯಗಳ ಬಗೆಗಳು ಒಟ್ಟು 8 ರೀತಿಯಾಗಿರ್ತಕ್ಕಂಥ ಅವ್ಯಯಗಳನ್ನ ಕಾಣ್ತೀವಿ. ಯಾವ್ಯಾವಪ್ಪ 8 ರೀತಿಯಾಗಿರ್ತಕ್ಕಂಥ ಅವ್ಯಯಗಳು? ಮೊದಲನೇದಾಗಿರ್ತಕ್ಕಂಥದ್ದು ಸಾಮಾನ್ಯ ಅವ್ಯಯ. ಮೊದಲನೇದಾಗಿರ್ತಕ್ಕಂಥದ್ದು ಸಾಮಾನ್ಯ ಅವ್ಯಯ. ಎರಡನೇದಾಗಿರ್ತಕ್ಕಂಥದ್ದು ಅನುಕರಣ ಅವ್ಯಯ. ಎರಡನೇದಾಗಿರ್ತಕ್ಕಂಥದ್ದು ಅನುಕರಣ ಅವ್ಯಯ. ಆಮೇಲೆ ಮೂರನೇದಾಗಿರ್ತಕ್ಕಂಥದ್ದು ಭಾವಸೂಚಕ ಅವ್ಯಯ. ಭಾವಸೂಚಕ ಅವ್ಯಯ. ಆಮೇಲೆ ನೆಕ್ಸ್ಟ್ ಕ್ರಿಯಾರ್ಥಕ ಅವ್ಯಯ. ಕ್ರಿಯಾರ್ಥಕ ಅವ್ಯಯ. ಕ್ರಿಯಾರ್ಥಕ ಅವ್ಯಯ. ನೆಕ್ಸ್ಟ್ ಸಂಬಂಧ ಸೂಚಕ ಅವ್ಯಯ. ಸಂಬಂಧ ಸೂಚಕ ಅವ್ಯಯ. ಸಂಬಂಧ ಸೂಚಕ ಅವ್ಯಯ. ಅದಾದ್ಮೇಲೆ ಅವಧಾರಣಾರ್ಥಕ ಅವ್ಯಯ. ಅವಧಾರಣಾರ್ಥಕ ಅವ್ಯಯ. ಆಮೇಲೆ ತದ್ದಿತಾಂತ ಅವ್ಯಯ. ತದ್ದಿತಾಂತ ಅವ್ಯಯ. ಆಮೇಲೆ ಕೃದಂತ ಅವ್ಯಯ. ಆಮೇಲೆ ಕೃದಂತ ಅವ್ಯಯ. ನೋಡಿ, ಈ ರೀತಿಯಾಗಿ 8 ರೀತಿಯಾಗಿರ್ತಕ್ಕಂಥ ಅವ್ಯಯಗಳನ್ನ ಕನ್ನಡದಲ್ಲಿ ನಾವು ಕಾಣ್ತೀವಿ. ಅವ್ಯಯ ಅಂತಂದ್ರೆ ಬದಲಾಗದೆ ಇರುವುದು ಅಂತ. ನಾಮ ಪ್ರಕೃತಿಗಳು ಮತ್ತು ಕ್ರಿಯಾ ಪ್ರಕೃತಿಗಳು ಪ್ರತ್ಯಯಗಳನ್ನು ಪಡೆಯುವುದರ ಮೂಲಕ ತಮ್ಮ ರೂಪವನ್ನ ಬದಲಾವಣೆ ಮಾಡಿಕೊಳ್ತವೆ. ಆದರೆ ಈ ರೀತಿಯಾಗಿ ಯಾವ ರೂಪ ಬದಲಾವಣೆಯನ್ನು ಹೊಂದದೆ ಏಕರೂಪವಾಗಿರುವ ಪದಗಳಿಗೆ ಅವ್ಯಯಗಳು ಅಂತ ಕರಿತೀವಿ. ಒಟ್ಟು 8 ರೀತಿಯಾಗಿರ್ತಕ್ಕಂಥ ಅವ್ಯಯಗಳನ್ನ ನಾವು ಸ್ಟಡಿ ಮಾಡ್ತೀವಿ. ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧ ಸೂಚಕ ಅವ್ಯಯ, ಆಮೇಲೆ ಅವಧಾರಣಾರ್ಥಕ ಅವ್ಯಯ, 7ನೇದಾಗಿ ತದ್ದಿತಾಂತ ಅವ್ಯಯ, ಆಮೇಲೆ ಕೃದಂತ ಅವ್ಯಯ. ನಾವು ಇಲ್ಲಿ ವಿಶೇಷವಾಗಿ ತದ್ದಿತಾಂತ ಮತ್ತು ಕೃದಂತಗಳನ್ನ ಇವೆರಡನ್ನ ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ತದ್ದಿತಾಂತ ಓದೋದು ಬೇಡ, ಬರೀ ಕೃದಂತ ಓದೋದು ಬೇಡ. ಸಂಪೂರ್ಣ ಕೃದಂತ, ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ. ಇವು ಮೂರನ್ನೂ ಕೂಡ ಇದರ ಸಂದರ್ಭದಲ್ಲಿ ನಾವು ಸ್ಟಡಿ ಮಾಡಿ ಮುಂದುವರಿತಕ್ಕಂಥ ಪ್ರಯತ್ನವನ್ನ ಮಾಡೋಣ. ನೋಡಿ, ಇವಾಗ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದು? ಸಾಮಾನ್ಯ ಅವ್ಯಯ. ಮೊದಲನೇದಾಗಿರ್ತಕ್ಕಂಥದ್ದು
ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ ನೋಡಿ, ಸಾಮಾನ್ಯ ಅವ್ಯಯ ಅಂತಂದ್ರೆ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ತಿಳಿಸುವಂತಹ ಅವ್ಯಯಗಳಿಗೆ ಸಾಮಾನ್ಯ ಅವ್ಯಯ ಅಂತ ಕರೀತೇವೆ. ನೋಡಿ, ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ತಿಳಿಸುವಂತಹ ಅವ್ಯಯಗಳು ನೋಡಿ, ಅವು ಯಾವುವು ಅಂತಂದ್ರೆ, ಉದಾಹರಣೆಗೆ ನೋಡಿ, ಅವರು ಮೆಲ್ಲಗೆ ಮಾತನಾಡುತ್ತಾರೆ. ಅವರು ಮೆಲ್ಲಗೆ ಮಾತನಾಡುತ್ತಾರೆ. ಮೆಲ್ಲಗೆ ಮಾತನಾಡುತ್ತಾರೆ. ಆಮೇಲೆ ನೆಕ್ಸ್ಟ್, ಅವಳು ಚೆನ್ನಾಗಿ ಹಾಡುತ್ತಾಳೆ. ಚೆನ್ನಾಗಿ ಹಾಡುತ್ತಾಳೆ. ಇನ್ನ ಅವನು ಜೋರಾಗಿ ಓಡುತ್ತಾನೆ. ನೋಡಿ, ಇಲ್ಲಿ ಯಾವ್ಯಾವ ಪದಗಳಪ್ಪ? ಯಾವ್ಯಾವು? ಮೆಲ್ಲಗೆ, ಚೆನ್ನಾಗಿ, ಜೋರಾಗಿ. ಇವುಗಳಿಗೆ ನಾವೇನಂತ ಕರಿತೀವಿ? ಅವ್ಯಯಗಳು. ಎಂತ ಅವ್ಯಯಗಳು? ಸಾಮಾನ್ಯ ಅವ್ಯಯ. ಯಾಕೆ ಇವುಗಳಿಗೆ ಸಾಮಾನ್ಯ ಅವ್ಯಯ ಅಂತ ಕರಿತೀವಿ? ಈ ಪದಗಳು ಕ್ರಿಯೆ ನಡೆದ ರೀತಿಯನ್ನ ಹೇಳ್ತಾ ಇದ್ದಾವೆ. ನೋಡಿ, ಇಲ್ಲೇನದ? ಅವರು ಮಾತನಾಡುತ್ತಾರೆ. ಹೆಂಗ ಮಾತನಾಡ್ತಾರ? ಈಗ ಮಾತನಾಡ್ತಕ್ಕಂಥದ್ದು ಒಂದು ಕ್ರಿಯೆ. ಅವ್ರು ಹೆಂಗ್ ಮಾತಾಡ್ತಾರ ಅಂತಂದ್ರೆ ಮೆಲ್ಲಗೆ. ಹಾಡುತ್ತಾಳೆ ಅನ್ನತಕ್ಕಂಥದ್ದು ಅನ್ನುವ ಪದದಲ್ಲಿಯೂ ಕೂಡ ಹಾಡುವ ಕ್ರಿಯೆ ಇದೆ. ಹೆಂಗ್ ಹಾಡ್ತಾಳೆ? ಚೆನ್ನಾಗಿ ಹಾಡ್ತಾಳೆ. ಇನ್ನು ಓಡುತ್ತಾನೆ, ಹೆಂಗ್ ಓಡ್ತಾನೆ? ಜೋರಾಗಿ ಓಡ್ತಾನೆ. ಅಂದ್ರೆ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ತಿಳಿಸುವಂತಹ ಅವ್ಯಯಗಳಿಗೆ ನಾವು ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ನಿಮಗನ್ಸ್ಬೋದು, ಸರ್ ಹಿಂಗೆ ಕೇಳ್ತಾನೇನ್ರಿ ಎಕ್ಸಾಮ್ದಾಗ? ವಾಕ್ಯ ಕೊಟ್ಟು ಕೆಳಗಡೆ ಅಂಡರ್ಲೈನ್ ಹೇಳೋದು, ಈ ಗೆರೆ ಎಳೆದ ಭಾಗದ ವ್ಯಾಕರಣಾಂಶವನ್ನು ಗುರುತಿಸಿ ಅಂತ ಕೇಳ್ತಾನೇನ್ರಿ? ಮೋಸ್ಟ್ಲಿ ಹಿಂಗ್ ಕೇಳಕ್ ಕಾಲ ಹೋಗ್ಬಿಟ್ಟದ. ಈ ರೀತಿ ಕೇಳಿದ್ರೆ ಆಟೋಮೆಟಿಕ್ ಆಗಿ ಉತ್ತರಿಸ್ಬಿಡ್ತೀರಿ ನೀವು. ಯಾಕಂತಂದ್ರೆ ಡೆಫಿನೇಷನ್ ನಿಮ್ ತಲೆ ಒಳಗಿರ್ತದೆ. ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ತಿಳಿಸುವಂತಹ ಅವ್ಯಯಗಳಿಗೆ ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ಆದ್ರೆ ಎಕ್ಸಾಮ್ ಅಲ್ಲಿ ಕೆಲವು ಸಲ ಏನ್ ಮಾಡ್ತಾನೆ ಅಂತಂದ್ರೆ ಪದಗಳನ್ನೇ ಕೊಟ್ಬಿಡ್ತಾನೆ. 4 ಪದಗಳನ್ನ ಕೊಡ್ತಾನ. 4 ಪದಗಳಲ್ಲಿ ಒಂದು ಪದ ಹಾಕಿರ್ತಾನ ಚೆನ್ನಾಗಿ ಅಂತ, ಒಂದು ಪದ ಹಾಕಿರ್ತಾನ ಜೋರಾಗಿ ಅಂತ, ಒಂದು ಪದ ಹಾಕಿರ್ತಾನ ಮೆಲ್ಲಗೆ ಅಂತ. ಆ ಪದ ಯಾವುದಕ್ಕೆ ಉದಾಹರಣೆ ಆಗ್ತದೆ ಅನ್ನತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ಬೇಕು. ಈಗ ಉದಾಹರಣೆ ಹೆಂಗ್ ಕೇಳ್ತಾನೆ ಅಂತಂದ್ರೆ ನೋಡಿ, ವಿಶೇಷವಾಗಿ ಅದೇ ರೀತಿಯಾಗಿ ಥಟ್ಟನೆ ಅಂತ ಕೇಳ್ತಾನೆ. ಥಟ್ಟನೆ, ಇದು ಕೂಡ ಸಾಮಾನ್ಯ ಅವ್ಯಯ. ಥಟ್ಟನೆ. ಆಮೇಲೆ ನೆಕ್ಸ್ಟ್ ಬೇಗನೆ, ನೆಟ್ಟಗೆ. ಆಮೇಲೆ ನೆಕ್ಸ್ಟ್ ನಿಧಾನವಾಗಿ. ಆಮೇಲೆ ಅವಸರವಾಗಿ. ಇಂಥ ಸಾಕಷ್ಟು ಪದಗಳು ಬರ್ತಾವೆ. ಈ ಎಕ್ಸಾಮ್ನವ್ರಿಗೆ ಇದ್ರ ಮ್ಯಾಲ ಏನ್ ಪ್ರೀತಿನೋ ಗೊತ್ತಿಲ್ಲ. ಬಹಳ ಸಲ ಕೇಳ್ಯಾರ ನೋಡ್ರಿ. ಥಟ್ಟನೆ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತ ಬಹಳ ಎಕ್ಸಾಮ್ದೊಳಗೆ ನೀವು ಮೋಸ್ಟ್ಲಿ ಹಳೆ ಕ್ವಶನ್ ಪೇಪರ್ಗಳನ್ನ ತೆಗೆದಾಕಿ ನೋಡ್ರಿ. ಇದು ಒಂದು 4-5 ಸಲ ಆದ್ರೂ ರಿಪೀಟ್ ಆಗಿದೆ. 4-5 ಸಲ ಆದ್ರೂ ರಿಪೀಟ್ ಆಗ್ಯದ. ನೋಡಿ, ಇದಕ್ಕೆ ನಾವೇನಂತ ಕರಿತೀವಪ್ಪ? ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ನೋಡಿ, ಸಾಮಾನ್ಯ ಅವ್ಯಯಕ್ಕೆ ಏನಂತ ಕರೀತಾರೆ ಅಂತಂದ್ರೆ, ಇವುಗಳಿಗೆ ಕ್ರಿಯಾ ವಿಶೇಷಣ ಅಂತ ಹೇಳಿ ಕೂಡ ಕರೀತಾರೆ. ಯಾಕೆ ಇವುಗಳನ್ನ ಕ್ರಿಯಾ ವಿಶೇಷಣ ಅಂತ ಕರೀತಾರೆ ಅಂತಂದ್ರೆ, ಇಲ್ಲಿ ಬಳಕೆ ಆಗ್ತಕ್ಕಂಥ ಪದಗಳು ಬಹುತೇಕ ಕ್ರಿಯೆಗೆ ವಿಶೇಷಣಗಳಾಗಿ ಕೆಲಸ ಮಾಡ್ತವೆ. ಕ್ರಿಯೆಗೆ ವಿಶೇಷಣಗಳಂತೆ ಇವು ಕೆಲಸ ಮಾಡುವುದರಿಂದ ಇವುಗಳಿಗೆ ಕ್ರಿಯಾ ವಿಶೇಷಣ ಅಂತ ಹೇಳಿಯೂ ಕೂಡ ಕರೀತಾರೆ. ಇದಕ್ಕೆ ನಾವೇನಂತ ಕರಿತೀವಿ? ಸಾಮಾನ್ಯ ಅವ್ಯಯ. ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ತಿಳಿಸುವಂತಹ ಅವ್ಯಯಗಳಿಗೆ ನಾವು ಏನಂತ ಕರಿತೀವ್ರಿ? ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದಾಗಿ ಬರ್ತಕ್ಕಂಥದ್ದು ಅನುಕರಣ ಅವ್ಯಯ. ಅನುಕರಣ ಅವ್ಯಯ.